ನಮ್ಮ ಕರ್ನಾಟಕ ಒಳಗ ನೀವೇನಾರೆ ವೆಟರ್ನರಿ ಸೀಟ್ ಅಂದ್ರೆ ಪಶು ವೈದ್ಯಕೀಯ ಸೀಟ್ ತಗೋಬೇಕಂದ್ರ ಅಗ್ರಿ ಪ್ರಾಕ್ಟಿಕಲ್ ಒಳಗ ನಿಮ್ಮ ರ್ಯಾಂಕಿಂಗ್ ಎಷ್ಟಿರಬೇಕು ಮತ್ತು ನಿಮ್ಮ ಕ್ಯಾಟಗರಿಗೆ ಎಷ್ಟು ಮಾರ್ಕ್ಸ್ ಇರಬೇಕು ಅನ್ನೋದು ಏನೈತಿಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗ ಬೆಂಗಳೂರು ವೆಟರ್ನರಿ ಕಾಲೇಜ್ ಏನೈತಿಲ್ಲ ಪ್ರಾಕ್ಟಿಕಲ್ ಅಗ್ರಿ ಪ್ರಾಕ್ಟಿಕಲ್ ಯಾರೆಲ್ಲ ಎಕ್ಸಾಮ್ ಬರ್ದರಿ ಅವ್ರದ್ದು ಏನೈತಿಲ್ಲ ಎಷ್ಟೆಷ್ಟು ರ್ಯಾಂಕಿಂಗ್ ಇದ್ರೆ ನಿಮಗೇನೈತಿಲ್ಲ ಸೀಟ್ ಸಿಗುವಂಥ ಚಾನ್ಸಸ್ ಐತೆ ಅನ್ನೋದು ಏನೈತಿಲ್ಲ ಕಂಪ್ಲೀಟಾಗಿ ಏನೈತಿಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ವಿಡಿಯೋ ಏನೈತಿಲ್ಲ ಕೊನೆ ಮಟ್ಟ ನೋಡ್ರಿ ಅಂತ ಹೇಳ್ತಾನೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ಬೆಂಗಳೂರು ವೆಟರ್ನರಿ ಕಾಲೇಜ್ದು ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದೇನೈತಿಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಇದೇ ರೀತಿಯಾದಂಥ ವೆಟರ್ನರಿ ಕೋರ್ಸ್ ಆಗಿರ್ಬೋದು ಮತ್ತು BSc ಅಗ್ರಿ ಮತ್ತು ಅದ್ರದ್ದು ಏನೈತಿಲ್ಲ ಇನ್ಫಾರ್ಮೇಷನ್ ಕೊಡ್ತಿರ್ತಾನೆ. ಈಗ ಏನಂದ್ರೆ ಫಸ್ಟಿಗೆ ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ, ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಮಗೇನೈತಿಲ್ಲ ವೆಟರ್ನರಿ ಸೀಟ್ ಸಿಗುವಂಥ ಚಾನ್ಸಸ್ ಐತೈತೆ ಬಹಳಷ್ಟು ಜನ ಕೇಳತ್ತಿರ್ತಾರೋ. ಅವರಿಗೋಸ್ಕರ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂದಿರ್ತೈತಿ ಅದ್ರದ್ದು ಏನೈತಿಲ್ಲ ಕಂಪ್ಲೀಟಾಗಿ ಏನೈತಿಲ್ಲ ವಿಡಿಯೋ ಅಪ್ಲೋಡ್ ಮಾಡೀನಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಬೇಕಂತೇಳಿ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಅಗ್ರಿ ಪ್ರಾಕ್ಟಿಕಲ್ ಮತ್ತು KCET PCB ಎಷ್ಟು ಮಾರ್ಕ್ಸ್ ಬಿದ್ದಾವು ಅದ್ರದ್ದು ಏನೈತಿಲ್ಲ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಓಕೆ, ಬಹಳಷ್ಟು ಜನರಿಗೆ ಇದೊಂದು ಡೌಟ್ ಇರ್ತೈತಿ, ಏನಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತಾರೋ ಅಂತೇಳಿ. ಓಕೆ, ಫಸ್ಟ್ ನೀವು KCET ಮುಖಾಂತರನೂ ಅಡ್ಮಿಷನ್ ತೊಗೋಬೋದು. ಅಲ್ಲಿ KCET ಒಳಗೆ ನೋಡೋದಾದ್ರೆ ನಿಮ್ಮ KCET ಒಳಗೆ ಏನೈತಿ 150 ಅಬೋವ್ ಮಾರ್ಕ್ಸ್ ಇರ್ಬೇಕು ಅಂದ್ರೆ KCET ಒಳಗೆ ಅಷ್ಟೇ. KCET ಒಳಗೆ ಮತ್ತು ನೀವು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ದಿಂದ ಸ್ಟೂಡೆಂಟ್ ಯಾರೆಲ್ಲ ಅದರಿ ಅವ್ರಿಗೇನಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮು ಬರೆದಿರ್ತಾರೆ. ಅದ್ರೊಳಗೆ ಏನೈತಿಲ್ಲ 200 ಮಾರ್ಕ್ಸಿಗೆ ಇರ್ತೈತಿ. ಆಲ್ರೆಡಿ ನೋಡಿರ್ಬೋದು ಆಲ್ಮೋಸ್ಟ್ ಆಲ್ 195 ಮೇಲೆ ಮತ್ತು 190 ಅದು ಇದ್ರೆ 192 ಮಾರ್ಕ್ಸ್ ಅದು ಇದ್ರೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಆದ್ರೆ ಇಲ್ಲಿ ಎಷ್ಟು ಮಾರ್ಕ್ಸ್ ಅಂದ್ರೆ ಮತ್ತು KCET ಒಳಗೆ PCB ಏನಿರ್ತೈತಿಲ್ಲ ಅಲ್ಲಿ ಕೂಡ ಏನೈತಿಲ್ಲ ನಿಮ್ಮ ಮಾರ್ಕ್ಸ್ ಏನೈತಿಲ್ಲ ಜಾಸ್ತಿ ಇರಬೇಕು. 110, 120, 130 ತನಕ ಮಾರ್ಕ್ಸ್ ಇತ್ತಂದ್ರೆ ಸಿಗೋ ಚಾನ್ಸಸ್ ಏನೈತಿಲ್ಲ ಜಾಸ್ತಿ ಇರ್ತೈತಿ. ಅದ್ರದ್ದು ಏನೈತಿಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ. ನಿಮ್ಮ ಮಾರ್ಕ್ಸ್ ಅಗ್ರಿ ಪ್ರಾಕ್ಟಿಕಲ್ ಒಳಗೆ 200ಗೆ 190 ಮಾರ್ಕ್ಸ್ ಬಿದ್ದೈತೆ ಅಂತ ಹೇಳಿ ತಿಳ್ಕೊರಿ 200 ಮಾರ್ಕ್ಸಿಗೆ. ಮತ್ತು KCET ಏನೈತಿ 120 ಮಾರ್ಕ್ಸ್ ಬಿದ್ದೈತೆ ಅಂತ ಹೇಳಿ ತಿಳ್ಕೊರಿ 280ಗೆ. 180 ಮಾರ್ಕ್ಸಿಗೆ ಏನೈತಿಲ್ಲ 120 ಮಾರ್ಕ್ಸ್ ಬಿದ್ದೈತೆ ಅಂತ ಹೇಳಿ ತಿಳ್ಕೊರಿ. ಮತ್ತು ಇದ್ರ ಪರ್ಸೆಂಟೈಲ್ ತೆಗಿಬೇಕಾಗ್ತೈತಿ. ಆಲ್ಮೋಸ್ಟ್ ಅಲ್ಲ ಬಹಳಷ್ಟು ಸ್ಟೂಡೆಂಟ್ ಏನೈತಿ 200 ಮಾರ್ಕ್ಸ್ದು ತೊಗೊಂಡಿರ್ತಾರೋ ಅವ್ರದ್ದು ಏನೈತಿ ಅಗ್ರಿ ಪ್ರಾಕ್ಟಿಕಲ್ದು 50% ಹಿಡಿತಾರೋ. ಮತ್ತು ಇಲ್ಲಿ KCETದು ಏನೈತಿಲ್ಲ 50% ಹಿಡಿತಾರೆ. ಓಕೆ, 18 ಮಾರ್ಕ್ಸಿಗೆ 1% ಆದ್ರೆ ಆಲ್ಮೋಸ್ಟ್ ಆಲ್ ನೋಡ್ಬೋದು ನೀವು ಅಗ್ರಿ ಪ್ರಾಕ್ಟಿಕಲ್ ಒಳಗೆ 200 ಮಾರ್ಕ್ಸ್ ತೆಗೆದ್ರಿ ಅಂದ್ರೆ 100% ಆಗಿರ್ತೈತಿ. ಅದನ್ನು 50% ತೊಗೋತಾರೆ ಅಂದ್ರೆ 50% ಇಲ್ಲೇ ಆಗ್ತೈತಿ. ನೀವು KCET ಒಳಗೆ 90 ಮಾರ್ಕ್ಸ್ ತೆಗೆದಿದ್ರೆ ಇಲ್ಲೇನೈತಿಲ್ಲ 50% ಆಗಿರ್ತೈತಿ. ಅದನ್ನೇನೈತಿಲ್ಲ 25% ಆಗ್ತೈತಿ. ಆಲ್ಮೋಸ್ಟ್ ಆಲ್ ಜನರಲ್ ಮೆರಿಟ್ ಆಗಿರಲಿ ಯಾವುದೇ ಕ್ಯಾಟಗರಿ ಏನೈತಿಲ್ಲ ಇವು ಎರಡೂ ಸೇರಿ ಎಲ್ಲರೇ 80% ಮೇಲೆ ಬಂದು ಅಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಇವತ್ತಿನ ವಿಡಿಯೋ ಒಳಗೆ ಪ್ರಾಕ್ಟಿಕಲ್ ಒಳಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅದ್ರದ್ದು ಏನೈತಿಲ್ಲ ಎಕ್ಸ್ಪ್ಲೇನ್ ಮಾಡತ್ತಾನೆ. ಇಲ್ಲಿ ನೋಡ್ಬೋದು ಇದು 199 ಏನೈತಿ ಇದೇನೈತಿಲ್ಲ ಸೆಕೆಂಡ್ ರೌಂಡಿನ ಕಟ್ ಆಫ್ ಐತಿ. ಮತ್ತು ನೀವು ಥರ್ಡ್ ರೌಂಡಿಗೆ ನೋಡೋದಾದ್ರೆ 215 ರ್ಯಾಂಕಿಗೆ ಏನೈತಿಲ್ಲ ಪ್ರಾಕ್ಟಿಕಲ್ ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅಂದ್ರೆ ಆಲ್ಮೋಸ್ಟ್ ಆಲ್ ಎಷ್ಟಂದ್ರೆ 16 ರ್ಯಾಂಕ್ ಏನೈತಿಲ್ಲ ಡಿಫ್ರೆನ್ಸ್ ಆಗೈತಿ. ಆಲ್ಮೋಸ್ಟ್ ಆಲ್ ಲಾಸ್ಟ್ ಇಯರ್ದು ಒಂದು ಇನ್ಸಿಡೆಂಟ್ ಏನಂದ್ರೆ ಆಲ್ಮೋಸ್ಟ್ ಆಲ್ 550 ಸೀಟ್ 450 ಸೀಟ್ ಏನೈತಿಲ್ಲ
ಥರ್ಡ್ ಆಲ್ಮೋಸ್ಟ್ ಆಲ್ ಸೆಕೆಂಡ್ ರೌಂಡ್ ಒಳಗೆ ಏನೈತ್ಲೆ ಇನ್ಕ್ರೀಸ್ ಅದು ಥರ್ಡ್ ರೌಂಡಿಗೆ ಅಂದ್ರೆ MBBS ಸೀಟ್ ಇನ್ಕ್ರೀಸ್ ಅದು ಕೆಲವೊಂದಿಷ್ಟು ಮಂದಿ ಇಲ್ಲಿ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿ ಹೋಗಿರ್ತಾರೆ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಸೆಕೆಂಡ್ ರೌಂಡ್ ಒಳಗೆ 263 ರ್ಯಾಂಕಿಗೆ ಏನೈತ್ಲೆ ಸೀಟ್ ಲಾಸ್ಟ್ ಸೀಟ್ ಅಲಾಟ್ಮೆಂಟ್ ಆಗೈತಿ ಪ್ರಾಕ್ಟಿಕಲ್ದು. ಮತ್ತು ಥರ್ಡ್ ರೌಂಡ್ ಒಳಗೆ ಏನೈತ್ಲೆ 284 ರ್ಯಾಂಕಿಗೆ ಏನೈತ್ಲೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ರೂರಲ್ದು ಏನೈತಿ 313 ರ್ಯಾಂಕಿಗೆ ಏನೈತ್ಲೆ ಲಾಸ್ಟ್ ಸೀಟ್ ಏನೈತ್ಲೆ ಥರ್ಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ಇದು ಆಲ್ಮೋಸ್ಟ್ ಆಲ್ SC ಮತ್ತು ST ಕ್ಯಾಟಗರಿಗೆ ಏನೈತ್ಲೆ ಕಟ್ ಆಫ್ ಕಡಿಮೆ ಇರ್ತೈತಿ. ಮತ್ತು ಕ್ಯಾಟಗರಿ 1 ಆಗಿರ್ಬೋದು 2B ಕ್ಯಾಟಗರಿ ಮತ್ತು 3A ಕ್ಯಾಟಗರಿ ಅದು ಏನೈತ್ಲೆ ಕಟ್ ಆಫ್ ಏನೈತ್ಲೆ ಜಾಸ್ತಿ ಇರ್ತೈತಿ. ಕ್ಯಾಟಗರಿ 1 ಏನೈತ್ಲ 47 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಅದೇ ನೀವು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ 48.75 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಸೆಕೆಂಡ್ ರೌಂಡಿಗೆ ನೋಡೋದಾದ್ರೆ ಎಷ್ಟು ರ್ಯಾಂಕಿಂಗ್ ಕಟ್ ಆಫ್ ನಿಂತೈತಿ ಅಂದ್ರೆ 25 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಥರ್ಡ್ ರೌಂಡ್ ಒಳಗೂ ಎಷ್ಟಂದ್ರೆ 0.5 ರ್ಯಾಂಕಿಗೆ ಏನೈತ್ಲ ಡಿಫ್ರೆನ್ಸ್ ಆಗೈತಿ. ನೋಡ್ಬೋದು ಎಷ್ಟು ಕಾಂಪಿಟೇಷನ್ ಐತಿ ನಮ್ಮ ಕರ್ನಾಟಕ ಒಳಗತ್ತೆ ಇದ್ರ ಮೇಲೆ ಗೊತ್ತಾಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಕನ್ನಡ ಮೀಡಿಯಂ ಸೇಮ್ ರ್ಯಾಂಕಿಗೆನ ಸೆಕೆಂಡ್ ರೌಂಡ್ ಒಳಗೆ ಮತ್ತು ಥರ್ಡ್ ರೌಂಡ್ ಒಳಗೂ ಸೀಟ್ ಅಲಾಟ್ಮೆಂಟ್ ಆಗೈತಿ 26.5 ರ್ಯಾಂಕಿಗೆ. ನೆಕ್ಸ್ಟ್ ಯಾವುದಂದ್ರೆ ರೂರಲ್ ಸೆಕೆಂಡ್ ರೌಂಡಿಗೆ 34 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತ್ಲ 59 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು ನಿಮ್ಮದೆಲ್ಲರೇ 2A ಕ್ಯಾಟಗರಿ ರೂರಲ್ ಅದು ರಿಸರ್ವೇಷನ್ ಇತ್ತಂದ್ರೆ ಆಲ್ಮೋಸ್ಟ್ ಆಲ್ ಎಷ್ಟು ಡಿಫ್ರೆನ್ಸ್ ಆಗ್ತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ 30 ರ್ಯಾಂಕಿಗೆ ಕಡಿಮೆ ಇದ್ರೂ ಕೂಡ ನಿಮಗೆ ರೂರಲ್ ಇದ್ರಂದ್ರೆ ಸೀಟ್ ಸಿಗ್ತೈತಿ. ಮತ್ತು ಯಾರೆಲ್ಲ ಹೈದ್ರಾಬಾದ್ ಕರ್ನಾಟಕ ಇರ್ತಾರೆ ಆಲ್ಮೋಸ್ಟ್ ಆಲ್ ಡಿಫ್ರೆನ್ಸ್ ನೋಡ್ರಿ ನೀವು ಆಲ್ಮೋಸ್ಟ್ ಆಲ್ 50 ರ್ಯಾಂಕ್ ಏನೈತ್ಲ ಡಿಫ್ರೆನ್ಸ್ ಐತಿ. ಅರೌಂಡ್ 121 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಇದ್ರದ್ದು ಏನೈತಿ ಜನರಲ್ ಮೆರಿಟ್ ಏನೈತ್ಲ 86 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ ಇದನ್ನು ಸೆಕೆಂಡ್ ರೌಂಡ್ ಒಳಗೆ 17 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತಿ 36 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ ಕೊನೆಯ ಸೀಟ್. ಮತ್ತು ಕಟ್ ಆಫ್ ನೋಡ್ಬೋದು ಆಲ್ಮೋಸ್ಟ್ ಆಲ್ ಒಂದು 15ರಿಂದ 18 ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ಯಾವುದಂದ್ರೆ 3A ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತೈತೆ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ 38 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಸೇಮ್ ರ್ಯಾಂಕಿಗೆ ಆಲ್ಮೋಸ್ಟ್ ಆಲ್ ಬೆಂಗಳೂರು ವೆಟರ್ನರಿ ಕಾಲೇಜ್ ಐತಿ ನಮ್ಮ ಕರ್ನಾಟಕ ಒನ್ ಆಫ್ ದಿ ಟಾಪ್ ವೆಟರ್ನರಿ ಕಾಲೇಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಓಕೆ ಬೆಂಗಳೂರು ವೆಟರ್ನರಿ ಕಾಲೇಜ್ದು ಜನರಲ್ ಮೆರಿಟ್ ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 15 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಅಂದ್ರೆ ವೆಟರ್ನರಿ ಪ್ರಾಕ್ಟಿಕಲ್ದ 15 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಅದ ನೀವು ಥರ್ಡ್ ರೌಂಡ್ ಒಳಗೆ ನೋಡೋದಾದ್ರೆ 19 ರ್ಯಾಂಕಿಗೆ ಏನೈತಿ 17 ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದ್ರಾಬಾದ್ ಕರ್ನಾಟಕ ಏನೈತಿ ಥರ್ಡ್ ರೌಂಡ್ ಒಳಗೆ ಏನೈತ್ಲ 19 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ನೋಡೋದಾದ್ರೆ ಆಲ್ಮೋಸ್ಟ್ ಆಲ್ ಒಂದು 15 ರ್ಯಾಂಕ್ ಜಾಸ್ತಿ ಇದ್ರೂ ಏನೈತ್ಲ ಸೀಟ್ ಸಿಗ್ತೈತಿ. ಅದು ಸೆಕೆಂಡ್ ರೌಂಡ್ ಒಳಗೆ 33 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಥರ್ಡ್ ರೌಂಡ್ ಒಳಗೆ ಏನೈತ್ಲ 34 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡೀನಿ. ಥ್ಯಾಂಕ್ ಯು.